ಓ ನಮಃ ಶಿವಾಯ. ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಓ ನಮಃ ಶಿವಾಯ. ನಮಸ್ಕಾರ ಗುರುದೇವ. ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಇರುವಂಥ ಈ ಶಂಭು ಮಹಾದೇವ್ ದೇವಸ್ಥಾನ ಒಳಗೆ ಡೈಲಿ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಕೂಡ ಇಲ್ಲಿ ರುದ್ರ ಅಭಿಷೇಕ ಆಗ್ತದೆ. ಎಲ್ಲಿ ಅಂತ ಹೇಳಬೇಕು ಅಂದರೆ ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಒಂದು ಅಷ್ಟಗಿ ಅಂತ ಹೇಳಿ ಒಂದು ಊರ ಬರ್ತದೆ. ಆ ಊರು ಒಳಗೆ ಈ ಶಂಭು ಮಹಾದೇವ್ ದೇವಸ್ಥಾನ ಅದ. ಈ ದೇವಸ್ಥಾನ ನೋಡ್ಲಿಕ್ಕೆ ಯಾವ ರೀತಿ ಅದ ಅಂತ ಹೇಳಿದಾರೆ. ಬಹಳಷ್ಟು ಪ್ರಶಾಂತವಾದ ಜಾಗದಾಗ ಒಳಗೆ ಈ ದೇವಸ್ಥಾನ ಅದ. ಗರ್ಭ ಗುಡಿ ಹಳೆಯ ಕಾಲದ ಗುಡಿ. ಅದರ ಎದುರಿಂದು ಈ ಕಡೆ ಕಟ್ಕೊಂಡಾರ. ಈ ಗರ್ಭ ಗುಡಿ ಒಳಗೆ ಇರುವಂಥ ಲಿಂಗ ಉದ್ಭವ ಲಿಂಗ ಅದ ಅಂತಾರೆ. ಯಾವುದೇ ರೀತಿಯಾದ ಸ್ಥಾಪನೆ ಮಾಡಿದ ಎಲ್ಲ ಉದ್ಭವ ಅದ ಲಿಂಗ ಅದ ಅಂತಾರೆ. ತೋರ್ಸತ್ತಾರ, ನೀವಿಲ್ಲಿ ನೋಡ್ಬೋದು. ದೇವಸ್ಥಾನ ಎಡಕ್ಕೆ ಒಂದು ಬಾವಿ ಕೂಡ ನೋಡಕ್ಕೆ ಕಾಣಿಸ್ತದೆ. ಈ ಬಾವಿ ಒಳಗೆ ಒಂದು ಆಮೆ ನೋಡ್ದು ತೋರ್ಸತ್ತಾರ, ನೀವು ನೋಡ್ಬೋದು. ಇದು ಹಳೆ ಕಾಲದ ಗುಡಿ. ಕೆಲವೊಂದು ಕೆತ್ತನೆಗಳು ಇಲ್ಲಿ ನೋಡ್ಲಿಕ್ಕೆ ಕಾಣಿಸ್ತಾವ್ರಿ. ಇಲ್ಲಿ ಗೋಪುರ ಸಣ್ಣದು ಇತ್ತಂತ, ಆದರೆ ಗೋಪುರ ಈಗ ಅವರು ಕಟ್ಕೊಳತ್ತಾರ. ಗುಡಿ
ಚರಂಡಿ ಒಳಗೆ ಗುಡಿ ಒಳಗೆ ಕೆಲವೊಂದು ಫೋಟೋಗಳು ನೋಡ್ಲಿಕ್ಕೆ ಕಾಣಿಸ್ತವ. ಅಂದ್ರೆ ಜ್ಯೋತಿರ್ಲಿಂಗಗಳು ಅವು ಏನೇನವ ಎಲ್ಲ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಈ ದೇವರಿಗೆ ರುದ್ರ ಅಭಿಷೇಕ ಮಾಡ್ತಾರೆ. ಅದು ಅಲ್ಲದೆ ಇಲ್ಲಿ 12 ದಿನ ಜಾತ್ರೆ ಕೂಡ ನಡೀತದೆ. ವರ್ಷ ಒಳಗೆ ಶ್ರಾವಣದಾಗ ಪುರಾಣ ಪ್ರವಚನ ಇರ್ತದೆ. ಈ ದೇವರು ಮೂಲಂತ ಯಾವ ಜಾಗದವರು ಹೇಳಿದ್ರೆ ಮಹಾರಾಷ್ಟ್ರ ಒಳಗೆ ಇರುವಂಥ ಶಿಕನಾಪುರ ಊರಿನಿಂದ ಮೂಲಂತ ಬಂದಿರು ದೇವರು ಹೇಳ್ತಾರೆ. ಆ ಶಿಕನಾಪುರ ಒಳಗೆ ನಡೆಯುತ್ತಿವ ಪ್ರತಿಯೊಂದು ಪೂಜಾ ಪುನಸ್ಕಾರಗಳು ಇಲ್ಲಿ ನೋಡ್ಕೊಂಡು ಹೊಂಟಾವ. ಇಲ್ಲಿ ಇರುವಂಥ ಒಬ್ಬರು ಹಿರಿಯರು ಏನು ಹೇಳಿದ್ರು ಅಂದ್ರೆ ಈಗ ಏನು ಈ ಜಾಗದ ಅದಲ್ಲ ರೀ, ಆ ಜಾಗದಲ್ಲಿ ಒಂದು ಉದ್ಭವ ಲಿಂಗ ಅದ ರೀ ಕೂಡಿಸಿದ್ದು. ಲಿಂಗ ಅಲ್ರಿ, ಅದು ಉದ್ಭವ ಲಿಂಗ. ಇಷ್ಟು ಅಗಲ ಕಲಶರಿಸಿ ಅಲ್ಲಿನ ಪೂಜಾ ಮತ್ತು ಹೂವು ಪತ್ರಿ ಪುಷ್ಪ ಅಂತ ಹೇಳಿದವ್ರಿ. ತುಂಬ ಧನ್ಯವಾದಗಳು. ಈ ಊರೊಳಗೆ ಈ ಮಕ್ಕಳು ನಮಗೆ ಸಹಾಯ ಮಾಡ್ತಾರೆ. ತುಂಬ ಧನ್ಯವಾದಗಳು. ಶುಭವಾಗಲಿ. ಶರಣಾರ್ಥಿ.